ನಾನು ನೀವು ಹೆಂಗೆ ಮುಂದುವರೆದ್ರಿ ಇಷ್ಟಕ್ಕೆ ಅಂತಂದರೆ ಜನಗಳ ಆಶೀರ್ವಾದವೇ ನಾನಿಷ್ಟು ಉನ್ನತಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಆದರೆ ನಾವು ಎಷ್ಟು ಸೇವೆ ಮಾಡ್ತಾ ಹೋಗ್ತೀವೋ ಅಷ್ಟು ನಿಮಗೆ ಜ್ಞಾನ ಯೋಗ ಧಾರಣೆ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಬಂದಾಗಲೂ ಖಾಲಿ, ಹೋಗುವಾಗಲೂ ಖಾಲಿ, ಖಾಲಿ ಆತ್ಮ್ಯಾನ ಖಾಲಿ ಆತ್ಮೆ ಜಾನ. ಈ ರೀತಿಯಲ್ಲಿ ನಾವು ಇರಬಾರ್ದು ಅಂತಂದರೆ ನೀವು ಯಾವುದಾದ್ರೂ ರೂಪದಲ್ಲಿ ನೀವು ಒಂದೊಂದು ಮುಳ್ಳಿನಲ್ಲಿ ಬಾಬಾ ಹೇಳ್ತಾರೆ, ಅಯ್ಯೋ ಬಾಬಾ ಕೊಟ್ಟಿದ್ರೆ ನಾವು ಕೊಡ್ಬೋದಾಗಿತ್ತು ಅಂತಾರೆ ಕೆಲವರು. ನಮ್ಮ ಹತ್ರ ಇದ್ದರೆ ನಾವು ಕೊಡ್ಬೋದಾಗಿತ್ತು. ನಿಮ್ಮ ದರಿದ್ರ ಇದ್ದದ್ದೇನೆ ಸೇವೆ ಮಾಡಿ ಅಂತ ಹೇಳಿದ್ದಾರೆ, ಕೇಳಿದ್ದೀರಾ? ನೀವು ಏನಾರು ಆಗಿರಲಿ, ನೀವು 30 ಪುಣ್ಯ ಬಿಡಿ, ಆದರೆ ನೀವು ಮಿಗಿಸಿ 10 ರೂಪಾಯಿನಾದ್ರು ಸೇವೆ ಮಾಡೋದ್ರಿಂದ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಹಣದಿಂದ ಏನು ಪಾಪ ಮಾಡಿರ್ತೀರಲ್ಲ ಆ ಪಾಪ ತೊಳೆದೋಗುತ್ತೆ. ಅದಕ್ಕೆ ಬಾಬಾರವರು ಎಲ್ಲ ಪ್ರಕಾರದ ಸೇವೆನೂ ನಾವು ಮಾಡಬೇಕು. ನಮಗೊಂದು ನಂಬಿಕೆ ಬಂದೈತೆನ, ನಾವು 10 ರೂಪಾಯಿ ಮಾಡಿದ್ರೆ ಅವ್ರು 20 ರೂಪಾಯಿ ಕೊಡ್ತಾರಲ್ಲ ನಮ್ಗೆ. ಅಂದ್ರೆ ಅದನ್ನ ಇಟ್ಕೊಂಡು ಮಾಡಬೇಡಿ, ಮಾಡೋದಲ್ಲ, ವಿಚಾರ ಹೇಳೋದು. ನಮ್ಗೆ ಅನುಭವ ಹೇಳ್ತಾ ಇದ್ದೀನಿ. ಕರೆಕ್ಟ್. ಶಿವಬಾಬರದ್ದು ವೃದ್ಧಿ ಅನ್ನೋದಲ್ಲ, ಅಲ್ಲ ವೃದ್ಧಿ ಆಗ್ತಾ ಹೋಗುತ್ತೆ. ನೀವು ಹಂಗೆ ಮುಂದಿಗೆ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಆಗ್ಬೋದು, ಮಕ್ಕಳ ಸಹಯೋಗ ಕೊಡ್ಬೋದು, ಮಕ್ಕಳಿಗೆ ನೌಕರಿ ಸಿಗ್ತಾ ಹೋಗುತ್ತೆ, ಯಜಮಾನರು ಇಂಪ್ರೂವ್ಮೆಂಟ್ ಆಗ್ತಾರೆ. ಶಿವಬಾಬರ ಸೇವೆ ಮಾಡಿರೋರು ಯಾವತ್ತೂ ನಾನು ಲಾಸ್ ಮಾಡ್ಕೊಂಡು ಯಾರ ಇಟ್ಟಿದ್ದಾರ ಇತಿಹಾಸದಲ್ಲಿದ್ದಾರ? ಯಾರೂ ಇಲ್ಲ. ನಾವೊಂದು ನಮ್ಮ ಮನೆಯಲ್ಲಿ ನಮ್ಮ ಮನೇಲಿ ನನ್ನ ತಾಯಿ ತಂದೆಗೆ ಏನಾದ್ರು ಒಂದಿಷ್ಟು ಅವರು ಕಡ್ಡಿ ಪುಡಿ ಹೊಲ ಗದ್ದೆಲಿ ಗೈತಿದ್ದರು. ಅವ್ರ ಆಸ್ತಿ ಮಾರಿ ಒಂದು ಸೆಂಟ್ರ್ ಕಟ್ಟಿಸ್ಬೇಕು ಅಂತ ಒಂದು ಆಸೆ ಇತ್ತು. ಆದರೆ ನಮ್ಮದು ಮಾರೋಕ್ಕೆ ಆಗ್ತಿರ್ಲಿಲ್ಲ. ಆದರೆ ಒಂದು ದಿವಸ ಸುಮ್ಮನೆ ಹಂಗೆ ಸಂಕಲ್ಪ ಮಾಡ್ತಾ ಇದೆ, ಶಿವಬಾಬಾ ನನ್ನ ಈ ಜನ್ಮದಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಿದ್ದೀನಿ, ನಮ್ಮ ತಾಯಿ ಆತ್ಮಕ್ಕೆ ಏನಾದ್ರು ಒಂದಿಷ್ಟು ಹೋಗಬೇಕು ಅವ್ರ ಭಾಗ್ಯಕ್ಕೆ ಅಂದರೆ ಏನು ಮಾಡಬೇಕು ಅಂದರೆ ಈ ಅವ್ರಿಗೆ ಹೋಗ್ಬೇಕು ಅಂದರೆ ಲಾಟ್ರಿ ರೂಪದಲ್ಲಿ ಹೋಗುತ್ತಂತೆ, ಅಂದರೆ ಭಾಗ್ಯದ ರೂಪದಲ್ಲಿ ಬರೋದಿಲ್ಲ. ಅವ್ರ ಆಸ್ತಿ ಮಾರಿ ನೀನು ಸೆಂಟ್ರ್ ಕಟ್ಟಿಸ್ಬೇಕು ನೀನು. ಹಾಗೆ ಮಾರಿ 1 ಎಕರೆನ ಆಸ್ತಿನ ಮಾರಿ ಒಂದು ಸೇವಾ ಕೇಂದ್ರ ಕಟ್ಟಿಸ್ಕೊಟ್ಟಿದ್ದೀನಿ. ಅಂದರೆ ನನಗೆ ಬೇಡ, ನನಗೆ ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಬೇಕಲ್ಲ, ಯಾಕೆಂದರೆ ಅವ್ರೇನು ಈ ಜನ್ಮದಲ್ಲಿ ಮಾಡಿಲ್ವಲ್ಲ. ಆದರೆ ಈಗೇನು ನಿಮ್ಮ ಹತ್ರ ಇದೆ ಅದೆಲ್ಲ ಶಿವಬಾಬರವ್ರು ಕೊಟ್ಟಿದ್ದು. ಬ್ರಹ್ಮ ಬಾಬರವ್ರು ಅವ್ರ ಅಪ್ಪ ಆಸ್ತಿ ಕೊಟ್ಟಿದ್ನ ಇಲ್ಲ. ಅವ್ನು ಡೈಮಂಡ್ ಮರ್ಚೆಂಟ್ಸು ಏನೇನು ದುಡ್ಡು ಮಾಡಿದ್ನೋ ಅದೆಲ್ಲ ಶಿವಬಾಬು ನಾನು ಕೊಟ್ಟಿರೋದು ಅದನ್ನ ಅಂದರು. ನಾನು ಕೊಟ್ಟಿರೋದ್ರೆ ನಾನು ಬಂದಮೇಲೆ ನನಗೆ ಸಮರ್ಪಣೆ ಮಾಡ್ಬೇಕು ನೀನು. ಅದು ಮಕ್ಕಳಿಗೂ ಆಸ್ತಿ ಕೊಡೋಕ್ಕೆ ಅವನು ರೈಟ್ಸ್ ಇರಲಿಲ್ಲ. ಯಾಕಂದರೆ ಅದು ಸ್ವಯಾರ್ಜಿತ, ಪಿತ್ರಾರ್ಜಿತ ಅಲ್ವಲ್ಲ. ಪಿತ್ರಾರ್ಜಿತ ಅವ್ರ ಅಪ್ಪಂದಾದ್ರೆ ಕೊಡ್ಬೋದು, ಅವ್ನ ಮಗನಿಗೆ ಇಲ್ಲಪ್ಪ ಅದು ನಂದಲ್ಲ, ಸ್ವಯಾರ್ಜಿತ ಆಸ್ತಿ ಶಿವಬಾಬಂದು. ಅವ್ರು ಕೊಟ್ಟರೆ ತಗೊಂಡು ಹೋಗು, ನಂದೇನಿಲ್ಲ ಅಂತ ಕೈ ಚೆಲ್ಲಿದ್ರು. ಅಂದರೆ ನಮ್ಮ ಸ್ವಯಾರ್ಜಿತ ಆಸ್ತಿನ ಮಕ್ಕಳಿಗೆ ಭಾಗ ಕೊಡುವಂಗಿಲ್ಲ. ನೀವೇನು ಸಂಪಾದನೆ ಮಾಡಿರ್ತೀರಿ ಅಂತ ಇಟ್ಕೊಳ್ಳಿ, ಅದು ನಿಮ್ಮ ಮಕ್ಕಳಿಗೆ ಭಾಗ ಕೊಡಬಾರ್ದು. ಅದನ್ನು ಶಿವಬಾಬರವ್ರನ್ನ ಮಗನ ಮಾಡ್ಕೋಬೇಕು, ಯಾವುದಾದ್ರು ರೂಪದಲ್ಲಿ ಸೇವೆ ಮಾಡಬೇಕು. ದೇಹಾಭಿಮಾನ ಬಿಟ್ಟು ಸೇವೆ ಮಾಡಿದ್ರೆ ನೀವು 100% ಎಲ್ಲ ಜನ್ಮದಲ್ಲೂ ಧನವಂತರಾಗ್ತೀರಾ, ಹಣವಂತರಾಗ್ತೀರ, ಅಧಿಕಾರ ಸಿಗುತ್ತೆ, ನೀವು ಒಳ್ಳೆ ಸಂಬಂಧ ಸಿಗುತ್ತೆ. ಶಿವಬಾಬರವ್ರ ಜೊತೆಯಲ್ಲಿ ಒಬ್ಬನ ಮಗನ ರೂಪದಲ್ಲಿ ಸಂಬಂಧ ಮಾಡಿಕೊಂಡು ನೀವು ಬೇರೆ ಮಕ್ಕಳಿಗೆ ಎಷ್ಟು ಖರ್ಚು ಮಾಡ್ತೀರಿ, ಬೇರೆ ಮಗ ಎಷ್ಟು ಊಟ ಮಾಡ್ತಾನೆ, ಅವ್ನಿಗೆ ಎಷ್ಟು ಖರ್ಚಾಗುತ್ತೆ ಕ್ಯಾಲ್ಕುಲೇಷನ್ ಹಾಕೊಂಡಾಗ ವರ್ಷಕ್ಕೊಂದು 50,000 1 ಲಕ್ಷ ಆಗುತ್ತೆ. ಅಷ್ಟನ್ನು ಸೇವೆ ಮಾಡ್ತಾ ಇದ್ದೀರಾ? ಮಾಡಬೇಕು. ನೀವು ಮಾಡಿ ನೋಡಿ ನಿಮ್ಗೆ ಎಷ್ಟು ವೃದ್ಧಿ ಆಗ್ತದೆ. ನೀವು ನೀವು ಅಷ್ಟೇ ಮಾಡ್ರಿ. ನೀವು ಮಗ ಇದ್ದರೆ ಎಷ್ಟು ಮಕ್ಕಳಿದ್ದಾರೋ ಅಷ್ಟು ಮಗನಿಗೆ ಓದಿಸೋಕ್ಕೆ ಎಷ್ಟು ಖರ್ಚಾಗುತ್ತೆ, ಆಸ್ತಿಗೆ ಎಷ್ಟು ಖರ್ಚಾಗುತ್ತೆ. ಇದನ್ನು ನಾವು ಬಾಬಾರವ್ರಿಗೆ ಮಾಡ್ತಾ ಹೋದಾಗ ಯಾಕೆ ಯುಕ್ತಿ ಹೇಳ್ಕೊಡ್ತಾರೆ ಅಂದರೆ ನಿಮ್ಮ ಭಾಗ್ಯಕ್ಕೆ, ನಿಮ್ಮ ಭಾಗ್ಯ ನೀವು ಖಾಲಿ ಹೋಗ್ಬಾರ್ದಲ್ಲ. ಆ ಖಾಲಿ ಹೋದ್ಮೇಲೆ ನಿಮ್ಮ ಆತ್ಮ ಏನು ಮಾಡುತ್ತೆ, ತುಂಬ ಪಶ್ಚಾತ್ತಾಪ ಬರ್ತದೆ. ಯಾರೋ ಒಬ್ಬರು ದೊಡ್ಡ ರಮೇಶ್ ಬಾಯಿ ಒಂದು ಅನುಭವ ಹೇಳಿದ್ರು. ದೊಡ್ಡ ಶ್ರೀಮಂತನಂತೆ ಜ್ಞಾನ ಇತ್ತು, ಅವ್ರ ಮನೆಗೆ ಹೋದ್ಮೇಲೆ ಬೇಕಾದಷ್ಟು ಸಂಪತ್ತಿತ್ತಂತೆ. ಒಂದು ಚೂರು ಬಾಬಾರವ್ರಿಗೆ ಒಂದು ಸೈಟ್ನು ಕೊಡ್ದೇನೆ ಸೇವೆನೇ ಮಾಡಲಿರಂತೆ. ವತನದಲ್ಲಿ ಹೋಗಿ ಹೇಳ್ತಾ ಇದ್ರಂತೆ, ಬಾಬಾ ಏನು ಮಾಡ್ಕೊಳ್ದೆ ಬಂದ್ಬಿಟ್ಟೆ, ನನ್ನ ಮಗನಿಗೆ ಹೇಳ್ತೀನಿ ಒಂದು ಸೈಟ್ ಕೊಟ್ಬಿಡು, ಅದು ಕೊಡು ಅಂತ ಆಗ್ತದೆ. ಇಲ್ಲ, ನೀನು ಬದುಕಿದ್ದಾಗ ನೀನೇನು ಮಾಡಿರ್ತೀಯೋ ಅದು ರೈಟ್ ಸಿಗ್ತದೆ. ಈಗ ನಿನ್ನ ಮಗನಿಗೆ ಹೇಳಿದ್ರೆ ಅದು ನಿನಗೆ ಕಾಲು ಭಾಗ ಲಾಟ್ರಿ ರೂಪದಲ್ಲಿ ಸಿಗ್ತದೆ ಹೊರತು ನಿಮಗೆ ಆಸ್ತಿ ರೂಪದಲ್ಲಿ ಬರೋದಿಲ್ಲ. ಮನೆ ಆಸ್ತಿ ಎಲ್ಲ ಸಂಪಾದನೆ ಮಾಡೋ ರೇಖೆಗಳು ಬೆಳೆಯೋದಿಲ್ಲ.
ನೀನೀಗ ಮಾಡಿದ್ರೆ ಬೆಳೀತದೆ ಜನ್ಮದಲ್ಲಿ. ಅದಕ್ಕೆ ಬಾಬಾರವರು ಏನೇನು ಹೇಳ್ತಾರೆ ಸೂಕ್ಷ್ಮದಲ್ಲಿ ಬುದ್ಧಿನ ಇಟ್ಕೋಬೇಕು. ಇಟ್ಕೊಂಡು ನೀವು ಅದರಂತೆಯೇ ನಿಮ್ಗೆ ಆಗೋದಿಲ್ಲ, ನಿಜ ಇಲ್ಲ, ಅದು ಏನಾದರೂ ಇರಲಿ 10ರಲ್ಲಿ 11 ಅಂತ ಇಟ್ಕೋಬೇಕು. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಸುಧಾಮೂರ್ತಿಯವ್ರ ಮನೆಯಲ್ಲಿ ಪಾತ್ರೆ ತೊಳಿತಿದ್ದಳು ಒಬ್ಬ ಅಮ್ಮ ಇದ್ದರು. ಅವರ ಮನೆಯಲ್ಲಿ 3 ಮಕ್ಕಳಿದ್ದು. ಒಂದು ಮಗು ನೋಡೋಕ್ಕೆ ಹೆಣ್ಣು ಮಗು ತುಂಬ ಸುಂದರವಾಗಿ ಹೈಟು ಪರ್ಸ್ನಾಲಿಟಿಯಿಂದ ಇತ್ತು. ಇನ್ನು 2 ಮಕ್ಕಳು ಅಲ್ಲೇ ಪಾತ್ರೆ ತೊಳೆಯುವಾಗ ಅಲ್ಲೇ ಓಡಾಡ್ತಿದ್ರು. ಒಂದಿನ ಅವ್ರ ಪಾತ್ರೆ ತೊಳೆಯೋಳು ಕೇಳಿದ್ರಂತೆ, ನನ್ನ ಮಗಳು ಇಂಜಿನಿಯರಿಂಗ್ ಓದಬೇಕು ಅಂತಾಳೆ, ಈ ಒಡವೆ ಮಡಿಕೊಂಡು ಒಂದು 2 ಲಕ್ಷ ರೂಪಾಯಿ ದುಡ್ಡು ಕೊಡಿ ಅಂತೇಳಿ. ಹೌದಾ, ಅವಳು ನೀನು ಕರ್ಕೊಬಲ್ಲಿ ನೋಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಕರ್ಕೊಂಡು ಹೋಗ್ತಾರೆ. ಅವರು ಸುಧಾಮೂರ್ತಿಯವ್ರು ಕೇಳ್ತಾರೆ, ಇವಳು ನಿಮ್ಮ ಮಗಳ ಅಂತಾರೆ. ಇವಳು ಹೌದು ಅಂತ ಹೇಳ್ತಾರೆ. ಸುಳ್ಳು ಹೇಳ್ಬೇಡ, ನಿಜ ಹೇಳು ಅಂತ ಹೇಳ್ತಾರೆ. ನಿಜ ಅಂದರೆ ಆಗೇನು ಮಾಡಬೇಕು? ಹೌದು ನಿಜನೇ ಹೇಳ್ತೀನಿ. ಇಲ್ಲ, ನಾನೊಂದು ಲೇಡೀಸ್ ಹಾಸ್ಟೆಲಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಅಕ್ರಮವಾಗಿ ಹುಟ್ಟಿದಂಥ ಒಂದು ಮಗು ಯಾರೋ ಪ್ರೆಗ್ನೆಂಟಾಗಿ ಅಲ್ಲಿ ಮಕ್ಕಳು ಹೊಂಟೋಗಿದ್ರು. ಅದನ್ನು ನಾನು ಅಲ್ಲಿ ಸೇವೆ ಮಾಡ್ತಿದ್ದಾಗ ಅದನ್ನು ಸತ್ತೋಗುತ್ತಲ್ಲ ಅಂತ ತಂದು ನನ್ನ ಮನೆಯಲ್ಲೇ ಇಟ್ಕೊಂಡಿದ್ದೆ. ನಾನು ತಿನ್ನೋದ್ರಲ್ಲೇ ಒಂದು ಅನ್ನ ಹಾಕ್ಕೊಂಡು ಬೆಳೆಸಿದ್ದೆ. ಹಂಗೆ ಓದ್ಕೊಂಡು ಈಗ ದೊಡ್ಡವಳು ಆಗ್ಬಿಟ್ಟಿದ್ದಾಳೆ. ಈಗ ಅವಳು ಓದಲೇಬೇಕು ಅಂತಾರೆ. ಸುಧಾಮೂರ್ತಿಯವರು ಫೀಸ್ ನಾನು ಕಚ್ತೀನಿ, ನೀನೇನು ಕೊಡಬೇಡ ಅಂದರು. ದೊಡ್ಡ ಇಂಜಿನಿಯರ್ ಓದಿಸ್ಬಿಟ್ಲು ಆ ಅಮ್ಮ. ಅಂದ್ರೇನು, ಯಾರಿಗೋ ಹುಟ್ಟಿದ ಮಗು ತಂದು ಸಾಕಿ ಇವರವು 2 ಗಂಡ ಮುಂಡಿಗಿದ್ದವು, ಅವು ಓದಲೇ ಇಲ್ಲ. ಅಂದರೆ ಸಂಸ್ಕಾರ ಅಲ್ಲಿಂದ ಬಂದಿತ್ತು, ಹೌದಲ್ವಾ? ನೋಡಿ, ಅವಳು ಇಂಜಿನಿಯರ್ ಆಗೇ ಬಿಟ್ಲು, ಬೇರೆಯವ್ರಿಗೆ ಹುಟ್ಟಿದ ಮಗು. ಅಂದರೆ ಅದರ ಅರ್ಥ ಏನು? 2 ಸಾಕೋದೇ ಕಷ್ಟ. ಇವಳಿಗೆ ಗಂಡು ಬೇರೆ ಇಲ್ಲ, ಗಂಡ ಸತ್ತೋಗಿ ಬೇರೆ ಮನೇಲಿ ಪಾತ್ರೆ ತೊಳ್ಕೊಂಡು ಮಕ್ಕಳು ಓದಿಸ್ತಾರೋ, ಇದನ್ನು ಓದಿಸ್ಬಿಟ್ರು. ಅಂದರೆ ನಾವು ಜ್ಞಾನದಲ್ಲಿದ್ದು ಏನು ಮಾಡ್ತಾ ಇದ್ದಾವೋ, ಬರೀ ನಮ್ಮ ವಂಶದ್ದು ಮಕ್ಕಳದು ಮೊಮ್ಮಕ್ಕಳದು ಕ್ಯಾಲ್ಕುಲೇಷನ್ ಆಗ್ತಾನೆ ಇತ್ತು. ಅವ್ರಿಗೊಂದು ಇದು ಮಾಡಿಸ್ಬೇಕಾಯ್ತು, ಅವ್ರಿಗೆ ಇದು ಮಾಡಿಸ್ಬೇಕಾಯ್ತು ಅಂತ ಲೆಕ್ಕ ಮಾಡ್ತಾರೆ, ಹೌದಲ್ವಾ? ಆದರೆ ಈಶ್ವರನ ಪ್ರತಿಯಾಗಿ ನೀವು ಮಾಡಿದ್ದು ಇಲ್ಲಿ ರೆಕಾರ್ಡ್ ಇರ್ತದೆ. ಯಾರು ಕಂಡಿದ್ದಾರೋ ಬುಡಿ ಇದ್ದೀರಿ, ಇನ್ನೊಬ್ಬರು ನೋಡೋಕ್ಕಲ್ಲ ನಾವು ಸೇವೆ ಮಾಡೋದು. ನಾವು ಏನು ಮಾಡ್ತೀವಿ? ನಮ್ಮ ಆತ್ಮ ತೃಪ್ತಿಗೋಸ್ಕರ ಮಾಡೋದು.